ನಾನು ಹೋಗಿದ್ದು ಒಬ್ನೇ, ಹಾಗಾಗಿ ನನಗೆ 70 ರೂಪೀಸ್ ಚಾರ್ಜ್ ಮಾಡಿದ್ರು. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೂ ಸಹ ಒಂದು ಹಿಸ್ಟ್ರಿ ಇದೆ. ಏನಂತ ಅಂದ್ರೆ, ಆದಿ ಸುಬ್ರಹ್ಮಣ್ಯ ದೇವಾಲಯವನ್ನು ಸುಬ್ರಹ್ಮಣ್ಯ ದೇವರ ಮೂಲ ಸ್ಥಾನ ಅಥವಾ ಮೂಲ ದೇವಾಲಯ ಎಂದು ಪರಿಗಣಿಸಲಾಗುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಲ್ಲಿ ಸರ್ಪ ಸಂಸ್ಕಾರಗಳನ್ನೆಲ್ಲ ಮಾಡ್ತಾರೆ ಅಲ್ವಾ. ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೂ ಸಹ ಒಂದು ಹಿಸ್ಟ್ರಿ ಇದೆ. ಅದು ಗಾರ್ಡನ್ ತರ ಇದೆ ಅಂಡ್ ಒಂದಷ್ಟು ಆನಿಮಲ್ಗಳನ್ನ ಅವರೇ ನಿರ್ಮಿಸಿದ್ದಾರೆ. ನಿನ್ನೆ ವಿಡಿಯೋದಲ್ಲಿ ಅಣ್ಣಪ್ಪ ಬೆಟ್ಟ, ಶ್ರೀ ಭಗವಾನ್ ಬಾಹುಬಲಿ ಮೊನಾಲಿಟಿಕ್ ಸ್ಟ್ಯಾಚ್ಯೂ, ಶ್ರೀ ರಾಮಕ್ಷೇತ್ರ ಮತ್ತೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ನ ಕವರ್ ಮಾಡಿದ್ದೀನಿ. ಇವತ್ತು ಇನ್ನೊಂದಷ್ಟು ಪ್ಲೇಸಸ್ ಗಳಿದೆ, ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಚೆಕ್ಔಟ್ ಆದೆ. ಚೆಕ್ಔಟ್ ಆಯ್ತಿದ್ದಂಗೆ ನಾನು ಡೆಪಾಸಿಟ್ ಮಾಡಿರೋ ಅಮೌಂಟ್ ನನಗೆ ರಿಟರ್ನ್ ಕೊಟ್ರು. ಅಲ್ಲಿಂದ ನಾನು ಹೋಗಿದ್ದೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ಗೆ. ಯಾಕಂದ್ರೆ ನಾನು ಫಸ್ಟ್ ಪ್ಲೇಸ್ ಇದ್ದಿದ್ದೆ ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ. ಆ ಟೆಂಪಲ್ ಬಂದು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಇಂದ 18 ಕಿಲೋಮೀಟರ್ಸ್ ಇದೆ. ಟೈಮಿಂಗ್ಸ್ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಇರ್ತದೆ. ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ ಟ್ರಾನ್ಸ್ಪೋರ್ಟೇಷನ್ ಬಂದು ಧರ್ಮಸ್ಥಳದಿಂದ ಗವರ್ನಮೆಂಟ್ ಬಸ್ ಹೋಗುತ್ತೆ, ಇಲ್ಲ ಅಂದ್ರೆ ಧರ್ಮಸ್ಥಳ ಆರ್ಚ್ ಹತ್ರ ನಿಮ್ಗೆ ಪ್ರೈವೇಟ್ ಜೀಪ್ಸ್ ಗಳಿರ್ತವೆ, ಅದು ಗವರ್ನಮೆಂಟ್ ಬಸ್ ಬಂದು ನೀವು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಹತ್ಬೇಕಾಗುತ್ತೆ. ಮಧ್ಯದಲ್ಲಿ ಕೊಕ್ಕಡಾಗೆ ನೀವು ಸ್ಟಾಪ್ ತಗೊಳ್ಬೇಕು. ಟಿಕೆಟ್ ಬಂದು 33 ರೂಪೀಸ್ ಇರ್ತದೆ. ಕೊಕ್ಕಡದಿಂದ ನೀವು ಆಟೋ ಮಾಡ್ಕೊಂಡು ಹೋಗ್ಬೇಕು. ಕೊಕ್ಕಡದಿಂದ ಆಟೋ ಅವೈಲೇಬಲ್ ಇರ್ತದೆ ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ. ನೀವೇನಾದ್ರು 2-3 ಹೋಗ್ತಿದ್ದೀರಾ ಅಂತ ಅಂದ್ರೆ ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾನು ಹೋಗಿದ್ದು ಒಬ್ನೇ, ಹಾಗಾಗಿ ನನಗೆ 70 ರೂಪೀಸ್ ಚಾರ್ಜ್ ಮಾಡಿದ್ರು. ರಿಟರ್ನ್ ಸಹ ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ದರ್ಶನ ಮಾಡ್ಕೊಂಡಾದ್ಮೇಲೆ ರಿಟರ್ನ್ ನೀವು ಅದೇ ಆಟೋದಿಂದ ವಾಪಸ್ಸು ಕೊಕ್ಕಟಾಗೆ ಹೋದ್ರೆ ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಗೆ ಗವರ್ನಮೆಂಟ್ ಬಸ್ಸಸ್ ಅವೈಲೇಬಲ್ ಇರ್ತದೆ. ಇಲ್ಲಾಂದ್ರೆ ನೀವೇನಾದ್ರು ಪ್ರೈವೇಟ್ ಜೀಪ್ ಅಲ್ಲಿ ಹೋಗ್ತೀನಿ ಅಂದ್ರೆ ಧರ್ಮಸ್ಥಳದಲ್ಲಿ ಅವೈಲೇಬಲ್ ಇರ್ತದೆ. ಪರ್ ಹೆಡ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ಗೆ ಕರ್ಕೊಂಡು ಹೋಗಿ ನೀವು ವಾಪಸ್ ಬರೋ ತನಕ ಅಲ್ಲೇ ವೇಟ್ ಮಾಡ್ತಾರೆ. ನೀವು ದರ್ಶನ ಮಾಡ್ಕೊಂಡು ರಿಟರ್ನ್ ಬಂದ ಮೇಲೆ ಅಲ್ಲಿಂದ ನಿಮ್ನ ಕೊಕ್ಕಡಾಗೆ ಬಿಡ್ತಾರೆ. ಅಲ್ಲಿಂದ ನೀವು ಗವರ್ನಮೆಂಟ್ ಬಸ್ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್ ಗೆ ಹೋಗ್ಬಹುದು. ಟೆಂಪಲ್ ಗೆ ಎಂಟರ್ ಆಗ್ತಿದ್ದಂಗೆ ಪೀಸ್ಫುಲ್, ಸುತ್ತ ಮರಗಳು, ಒಂದು ಗೋಡೆ ಇಲ್ಲ, ಒಂದು ಕಂಬ ಇಲ್ಲ, ಒಂದು ಶಿಲೆ ಇಲ್ಲ, ಪ್ಯೂರ್ ಗಣಪತಿ. ಸುತ್ತ ಗಂಟೆಗಳು, ಅದರಿಂದನೇ ಗಂಟೆ ಗಣಪತಿ ಅಂತಾನೂ ಸಹ ಕರೀತಾರೆ. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೂ ಸಹ ಒಂದು ಹಿಸ್ಟ್ರಿ ಇದೆ. ಏನಂತ ಅಂದ್ರೆ, ಸೌತಡ್ಕದ ಸ್ಥಳ ಪುರಾಣದ ಪ್ರಕಾರ ರಾಜಮನೆತನದವರು ಪೂಜಿಸುತ್ತಿದ್ದ ಮಹಾಗಣಪತಿ ದೇವಾಲಯವನ್ನು ಅಲ್ಲಿನ ಶತ್ರುಗಳು ನಾಶಪಡಿಸುತ್ತಾರೆ. ಮೊದಲು ಗಣಪತಿ ಟೆಂಪಲ್ ಇತ್ತು, ಅದನ್ನ ಶತ್ರುಗಳು ನಾಶ ಮಾಡಾದ್ಮೇಲೆ ಬರೀ ಅದು ವಿಗ್ರಹ ಉಳ್ಕೊಳ್ತು. ಅದನ್ನ ದನಗಾಹಿಗಳು ಗಣಪತಿ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಸೌತೆಕಾಯಿ ಬೆಳೆಯುವ ಸ್ಥಳದಲ್ಲಿ ಸ್ಥಾಪಿಸಿದರು. ಸ್ಥಳೀಯ ರೈತರು ಅಲ್ಲಿ ದೇವಾಲಯವನ್ನು ನಿರ್ಮಿಸಲು ಬಯಸಿದರು. ಆದರೆ ಜನಪ್ರಿಯ ನಂಬಿಕೆಯ ಪ್ರಕಾರ ಗಣಪತಿಯು ಅವರ ಕನಸಿನಲ್ಲಿ ಬಂದು ಸೌತಡ್ಕದಲ್ಲಿ ತನಗಾಗಿ ದೇವಾಲಯವನ್ನು ನಿರ್ಮಿಸಬೇಡಿ ಎಂದು ಕೇಳಿಕೊಂಡಿತು. ಭಗವಂತನು ತನ್ನ ಸುತ್ತಲೂ ಯಾವುದೇ ಔಪಚಾರಿಕ ರಚನೆ ಇಲ್ಲದೆ, ಅಂದ್ರೆ ಗೋಡೆಗಳಿಲ್ದನೆ, ಕಂಬಗಳು, ವಿಗ್ರಹ ಇವು ಯಾವುದು ಇಲ್ದನೆ ತೆರೆದ ಗಾಳಿಯಲ್ಲಿ ಇರುವ ಬಯಕೆಯನ್ನು ಗಣಪತಿಯು ವ್ಯಕ್ತಪಡಿಸಿತು. ಸೌತಡ್ಕ ನೇಮು ಹೇಗೆ ಬಂತು ಅಂತಂದ್ರೆ, ಸೌತೆ ಎಂದರೆ ಸೌತೆಕಾಯಿ ಮತ್ತು ಅಡ್ಕೆ ಎಂದರೆ ತುಳು ಭಾಷೆಯಲ್ಲಿ ಹುಲ್ಲುಗಾವಲು ಎಂದರ್ಥ. ಆದ್ದರಿಂದ ಈ ಸ್ಥಳವು ಸೌತಡ್ಕ ಎಂದು ಜನಪ್ರಿಯತೆಯನ್ನು ಗಳಿಸಿತು. ಇಲ್ಲಿನ ಪ್ರಸಾದಗಳು ಅವಲಕ್ಕಿ ಪ್ರಸಾದ, ಅಪ್ಪ ಕಜಾಯ, ಲಾಡು ಪ್ರಸಾದ, ಕಡ್ಲೆ ಪಂಚ ಕಜಾಯ, ತೀರ್ಥ ಬಾಟಲು. ಇವನ್ನ ನೀವು ತಗೊಳ್ಬೇಕು ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಸಹ ಅವೈಲೇಬಲ್ ಇದೆ, ಕ್ಯಾಶ್ ಕೊಟ್ಟರು ಸಹ ಇದು ಸಿಗುತ್ತೆ. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ಇನ್ನೊಂದು ಅದ್ಭುತ ಏನಂತಂದ್ರೆ, ನೀವು ಟೆಂಪಲ್ ಎಂಟರ್ ಆಗ್ತಿದ್ದಂಗೆ ಸುತ್ತ ಗಂಟೆ ಇರ್ತದೆ. ಅದು ಕಾರಣ ಏನಂತ ಅಂದ್ರೆ, ನೀವು ಒಂದ್ಸಲ ಟೆಂಪಲ್ಗೆ ಹೋದ್ಮೇಲೆ ಏನಾದ್ರೂ ಒಂದು ಬೇಡ್ಕೊಳ್ಬೇಕು, ಈ ತರ ನನ್ಗೊಂದು ಆಗ್ಬೇಕು ಅಂತ ಅಂದ್ರೆ ಅದನ್ನ ಬೇಡ್ಕೊಂಡ್ ಬಂದ್ರೆ ನೀವೇನ್ ಬೇಡ್ಕೊಂಡಿದ್ದೀರಾ ಅದು ನೆರವೇರಿದ ನಂತರ ನೀವು ಬಂದು ಗಂಟೆನ ಕಟ್ಬೇಕು. ಈ ಗಂಟೆಗಳು ನೀವು ಬರುವ ದಾರಿಯಲ್ಲೇ ಸುಮಾರು ಸ್ಟೋರ್ಗಳಿದೆ, ಅಲ್ಲೇ ಸಹ ಅವೈಲೇಬಲ್ ಇರ್ತದೆ. ಅಲ್ಲೇ ತಕೊಂಡು ನೀವು ಬಂದು ಪೂಜೆ ಮಾಡಿಸಿ ಗಂಟೆನ ಕಟ್ಬಹುದು. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ ದರ್ಶನ ಮುಗಿಸ್ಕೊಂಡ ನಂತರ ಅಲ್ಲಿಂದ ಕೊಕ್ಕಡಾಗೆ ಬಂದು ಕೊಕ್ಕಡದಿಂದ ಡೈರೆಕ್ಟ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸಸ್ಗಳು, ಗವರ್ನಮೆಂಟ್ ಬಸ್ಸಸ್ಗಳು ಅವೈಲೇಬಲ್ ಇರ್ತದೆ. ಅಲ್ಲಿಂದ 40 ಕಿಲೋಮೀಟರ್ಸ್ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್. ಟೋಟಲ್ 60 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಬ್ರಿಗೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದ ಮೇಲೆ ಅಲ್ಲಿಂದ ಒಂದು 500 ಮೀಟರ್ಸ್ ವಾಕ್ ಮಾಡ್ತು ಅಂದ್ರೆ
ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಸಿಗುತ್ತೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ಟೈಮಿಂಗ್ಸ್ ಬೆಳಿಗ್ಗೆ 6:30 ಮಧ್ಯಾಹ್ನ 1:30 ಹಾಗೂ 3:30 ನೈಟ್ 9:30 ತನಕ ಇರ್ತದೆ. ಹಾಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ಎಡಭಾಗದಲ್ಲಿ ಸ್ಲೀಪರ್ ಸ್ಟ್ಯಾಂಡ್ ಇರ್ತದೆ, ಅದು ಫ್ರೀ ಇರ್ತದೆ. ಅದ್ರ ಪಕ್ಕದಲ್ಲೇ ಲಗೇಜ್ ಸ್ಟ್ಯಾಂಡ್ ಸಹ ಇರ್ತದೆ, ಅದು ಸಹ ಫ್ರೀ ಇರ್ತದೆ. ಅನ್ನಪ್ರಸಾದ ಬಂದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ಇಂದ ಬಲಭಾಗದಲ್ಲಿ ಅನ್ನಪ್ರಸಾದ ಇರ್ತದೆ. ಅದ್ರ ಟೈಮಿಂಗ್ಸ್ ಮಧ್ಯಾಹ್ನ 12 ಗಂಟೆಯಿಂದ 2:30 ತನಕ ಹಾಗೂ ರಾತ್ರಿ 8 ಗಂಟೆಯಿಂದ 9:30 ತನಕ ಇರ್ತದೆ. ಹಾಗೆ ಟೆಂಪಲಿನ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಅಲ್ಲೂ ಸಹ ಒಂದಷ್ಟು ಸೇವೆಗಳಿರ್ತವೆ. ಎಲ್ಲ ತರ ಸೇವೆಗಳು ನೀವು ಟಿಕೆಟ್ ತಕೊಂಡು ಸೇವೆನ ಪೂರ್ಣಗೊಳಿಸಬಹುದು. ಟೆಂಪಲ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಇಲ್ಲೂ ಸಹ ಪುರುಷರು ಶರ್ಟ್ ಮತ್ತೆ ಬನಿನ ರಿಮೂವ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡ್ಕೊಳ್ಬೇಕು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಮಾಡ್ತಾರೆ, ಹಾಗೆ ನಾಗ ಪ್ರತಿಷ್ಠೆ ಮಾಡ್ತಾರೆ, ಅದಲ್ದನೆ ಅಶ್ಲೇಷ ಬಲಿ ಮಾಡ್ತಾರೆ. ಅಲ್ಲೇ ನಿಮ್ಗೆ ಆಫ್ಲೈನ್ ಟಿಕೆಟ್ ಇರ್ತದೆ. ಇಲ್ಲ ಅಂದ್ರೆ ನೀವು ಆನ್ಲೈನ್ ಟಿಕೆಟ್ ಅಲ್ಲೇ ಬುಕ್ ಮಾಡ್ತು ಅಂದ್ರೆ ನಿಮ್ಗೆ ಒಂದು ಡೇಟ್ ಕೊಡ್ತಾರೆ, ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಆ ದಿನ ಬಂದ್ರೆ ನಿಮ್ಗೆ ಪೂಜೆ ಮಾಡ್ಕೊಳ್ತಾರೆ. ನೋಡ್ಬೋದು ನೀವು ಇಲ್ಲಿ ಎಲ್ಲರೂ ಅದನ್ನೇ ಪೂಜೆ ಮಾಡಿಸ್ಕೊಳ್ತಿದ್ದಾರೆ, ಕೆಲವರು ಅದಕ್ಕೆ ಅಂತಾನೆ ಕ್ಯೂ ನಿಂತಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಲ್ಲಿ ಸರ್ಪ ಸಂಸ್ಕಾರಗಳ ಮಾಡ್ತಾರೆ ಅಲ್ವಾ. ಏನಕ್ಕೆ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೂ ಸಹ ಒಂದು ಹಿಸ್ಟ್ರಿ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ನೆಲೆಸಲು ಕಾರಣ ಏನಂತ ಅಂದ್ರೆ ದಕ್ಷಿಣ ಮಹಾರಾಜರಿಗೆ 13 ಜನ ಹೆಣ್ಮಕ್ಳು ಇರ್ತಾರೆ. ಆ 13 ಜನ ಹೆಣ್ಣು ಮಕ್ಕಳನ್ನು ಬ್ರಹ್ಮನ ಪುತ್ರನಾದ ಕಶ್ಯಪನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ. ಈ 13 ಹೆಣ್ಣು ಮಕ್ಕಳಲ್ಲಿ ಕದ್ರು ಮತ್ತೆ ವಿನತ ಇಬ್ಬರು ಸಹೋದರಿಯರು. ಇವರ ಮಧ್ಯೆ ಸಾಮರಸ್ಯ ಇರುವುದಿಲ್ಲ, ಅಂದ್ರೆ ಒಬ್ರನ್ನೊಬ್ರು ಕಂಡ್ರೆ ಕೋಪ ಆತರ ಇರ್ತದೆ. ಹಾಗೆ ಕಾಲಕ್ರಮೇಣ ಕದ್ರುವಿಗೆ ಅನೇಕ ಮಕ್ಕಳಾಗುತ್ತವೆ, ಅವೇ ಸರ್ಪಗಳು. ಹಾಗೆ ವಿನತೆಗೆ 2 ಮಕ್ಕಳಾಗುತ್ತವೆ, ಒಂದು ಗರುಡ ಇನ್ನೊಂದು ಅರುಣ. ಆ ಸಮಯದಲ್ಲಿ ಅಮೃತಕ್ಕಾಗಿ ಕ್ಷೀರಸಾಗರದಲ್ಲಿ ದೇವರು ಮತ್ತು ರಾಕ್ಷಸರ ಮಧ್ಯೆ ಅಮೃತ ಮಥನವಾಗುತ್ತದೆ. ಆಗ ಸಾಕಷ್ಟು ವಸ್ತುಗಳು ಉದ್ಭವವಾಗುತ್ತೆ. ಅದರಲ್ಲಿ ಒಂದು ವಿಶೇಷವಾದ ವಸ್ತು ಉದ್ಭವವಾಗುತ್ತೆ, ಅದೇ ಉಚ್ಚಿಷ್ಟ ವಸ್ತು. ಈ ಉಚ್ಚಿಷ್ಟ ವಸ್ತು ಅಂದ್ರೆ ಬಿಳಿಯ ಕುದುರೆ ಎಂದರ್ಥ. ಈ ಕುದುರೆ ನೋಡಲು ತುಂಬಾ ಆಕರ್ಷಕವಾಗಿರುತ್ತೆ. ಹಾಗಾಗಿ 3 ಲೋಕಗಳಿಂದ ಜೀವಿಗಳು ಇದನ್ನು ನೋಡಲು ಬರ್ತಾ ಇರ್ತಾರೆ. ಹಾಗೆ ಕದ್ರು ಮತ್ತೆ ವಿನತೆ ಇವರಿಬ್ಬರಿಗೂ ಈ ಕುದುರೆಯನ್ನು ನೋಡಲು ಆಸೆ ಆಗುತ್ತದೆ. ಇವರಿಬ್ಬರು ಕುದುರೆಯ ಬಣ್ಣದ ಬಗ್ಗೆ ಚರ್ಚೆ ಮಾಡ್ತಾರೆ. ಕದ್ರು ಹೇಳ್ತಾಳೆ ಕುದುರೆ ಸಂಪೂರ್ಣವಾಗಿ ಬಿಳಿಯಾಗಿದ್ದು ಬಾಲ ಮಾತ್ರ ಕಪ್ಪುಗೆ ಇರುತ್ತದೆ ಅಂತ ಹೇಳ್ತಾಳೆ. ಆದರೆ ವಿನತೆ ಹೇಳ್ತಾಳೆ ಈ ಕುದುರೆ ಸಂಪೂರ್ಣವಾಗಿ ಬಿಳಿ ಇರುತ್ತೆ ಅಂತ. ಹೀಗೆ ಇವರಿಬ್ಬರ ಮಧ್ಯೆ ಬಣ್ಣದ ಕುರಿತು ಪಂದ್ಯವನ್ನು ಕಟ್ಟುತ್ತಾರೆ. ಯಾರು ಇದರಲ್ಲಿ ಸೋಲ್ತಾರೋ ಅವರು ಗೆದ್ದವರಿಗೆ ದಾಸಿಯಾಗಬೇಕು ಅಂತ. ನಂತರ ಕದ್ರುವಿಗೆ ಸೋಲುವ ಭಯವಾಗುತ್ತದೆ, ಯಾಕಂದ್ರೆ ಕುದುರೆಯ ಬಾಲದ ಬಣ್ಣ ಕೂಡ ಬಿಳಿಯಾಗಿರುತ್ತದೆ, ಅಂದ್ರೆ ಕುದುರೆ ಪೂರ್ತಿ ಬಣ್ಣ ಬಿಳಿಯಾಗಿರುತ್ತದೆ. ಕದ್ರು ತನ್ನ ಮಕ್ಕಳಾದ ಸರ್ಪಗಳಿಗೆ ಹೀಗೆ ಹೇಳುತ್ತಾಳೆ, ನಾವು ಕುದುರೆಯನ್ನು ನೋಡಲು ಹೋದಾಗ ನೀವು ನಿಮ್ಮ ದೇಹಗಳಿಂದ ಕುದುರೆಯ ಬಾಲವನ್ನು ಮುಚ್ಚಬೇಕು, ಅದು ಆ ಸಂದರ್ಭಕ್ಕೆ ಕಪ್ಪಾಗಿ ಕಾಣುತ್ತದೆ. ಹಾಗೆ ಪಂದ್ಯದಲ್ಲಿ ಗೆಲ್ಲುತ್ತಾಳೆ. ಪಂದ್ಯದಲ್ಲಿ ಸೋತ ವಿನತಿ ಕದ್ರುವಿಗೆ ದಾಸಿಯಾಗುತ್ತಾಳೆ. ಈ ವಿಷಯವನ್ನು ತಿಳಿದುಕೊಂಡ ವಿನತಿಯ ಮಗನಾದ ಗರುಡನಿಗೆ ಬಹಳಷ್ಟು ಕೋಪ ಬರುತ್ತದೆ. ಕದ್ರು ಮಾಡಿದ ಮೋಸವು ಗರುಡನಿಗೆ ಅರಿವಾಗುತ್ತದೆ. ಸರ್ಪಗಳು ತನ್ನ ತಾಯಿಗೆ ಮಾಡಿದ ಮೋಸದ ಪ್ರತಿಫಲವಾಗಿ ಗರುಡನು ಸರ್ಪಗಳ ಭಕ್ಷಕನಾಗಿ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾನೆ. ವಾಸುಕಿ ಎಂಬ ಮಹಾಸರ್ಪವು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ತನ್ನ ತಂದೆಯಾದ ಕಶ್ಯಪನ ಬಳಿ ಮೊರೆ ಹೋಗುತ್ತಾನೆ. ಮಹರ್ಷಿ ಕಶ್ಯಪರು ವಾಸುಕಿ ಆವಿಗೆ ಶಿವನ ಕುರಿತು ತಪಸ್ಸು ಮಾಡಲು ಹೇಳುತ್ತಾರೆ. ಅದರಂತೆ ವಾಸುಕಿ ಸರ್ಪವು ತಮಿಳುನಾಡಿನಲ್ಲಿರುವ ಸಹ್ಯಾದ್ರಿಯ ಮಡಿಲಿನಲ್ಲಿರುವ ಕುಮಾರಧಾರ ನದಿಯ ಪಕ್ಕದಲ್ಲಿರುವ ಬಿಲದ್ವಾರದಲ್ಲಿ ತಪಸ್ಸು ಮಾಡುತ್ತಾನೆ. ನಂತರ ಪ್ರತ್ಯಕ್ಷನಾದ ಶಿವನು ವಾಸುಕಿಗೆ ಅಭಯವನ್ನು ನೀಡುತ್ತಾನೆ. ಮುಂದಿನ ಕಲ್ಪದಲ್ಲಿ ನನ್ನ ಕುಮಾರನಾದ ಸುಬ್ರಹ್ಮಣ್ಯ ಸ್ವಾಮಿಯು ಈ ಕ್ಷೇತ್ರಕ್ಕೆ ಬಂದು ಸರ್ಪಕುಲದ ಏಳಿಗೆಗಾಗಿ ಈ ಸ್ಥಳದಲ್ಲಿ ನೆಲೆಸುತ್ತಾರೆ ಎಂದು ಶಿವನು ವಾಸುಕಿಗೆ ಅಭಯವನ್ನು ಕೊಡುತ್ತಾನೆ. ಮುಂದೆ ತಾರಕಾಸುರ ಸಂಹಾರ ಆದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯವರು
ಈ ಕ್ಷೇತ್ರಕ್ಕೆ ಬರುತ್ತಾರೆ. ಈ ಕ್ಷೇತ್ರಕ್ಕೆ ಬಂದು ವಾಸುಕಿಗೆ ಹೀಗೆ ಅಭಯವನ್ನು ಕೊಡುತ್ತಾರೆ. ನಾನು ಇಂದಿನಿಂದ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಿ ಸರ್ಪಕುಲ ಸಂರಕ್ಷಕನಾಗಿ ಇರುತ್ತೇನೆ ಎಂದು ವಾಸುಕಿಗೆ ಅಭಯವನ್ನು ನೀಡುತ್ತಾರೆ. ಇದೇ ಕಾರಣಕ್ಕೆ ಸುಬ್ರಹ್ಮಣ್ಯನನ್ನು ಸರ್ಪಗಳ ಅಧಿಪತಿ ಎಂದು ಕರೆಯುತ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಲ್ಲಿ ಪ್ರಸಾದಗಳು ಲಾಡು, ಪಂಚ ಕಜಾಯ, ತೀರ್ಥ ಬಾಟಲ್, ಬ್ಯಾಗ್ ಇವುಗಳನ್ನ ಕೊಡ್ತಾರೆ. ಹಾಗೂ ಇದಕ್ಕೆ ಕ್ಯಾಶೇ ಕೊಡಬೇಕಾಗುತ್ತೆ. ನಾಗದೋಷ ಇರುವವರು ಈ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದು ಆ ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಡೇ ಹೋಗ್ತಾರೆ. ಅದಾದ ನಂತರ ಆ ನಾಗದೋಷ ಏನಿದೆ ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಇಲ್ಲಿನ ನಂಬಿಕೆ. ಹಾಗಾಗಿ ಈ ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ಆಫ್ಲೈನ್ ಟಿಕೆಟ್ ಸಹ ಅವೈಲೇಬಲ್ ಇರ್ತದೆ. ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೇ ನೀವು ಬುಕ್ ಮಾಡ್ಕೊಂಡು ಅವರೊಂದು ಡೇಟ್ ಮತ್ತೆ ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ಗೆ ನೀವು ಬಂದ್ರೆ ನಿಮ್ ಕಾರ್ಯವನ್ನು ಪೂರ್ಣಗೊಳಿಸ್ಕೊಡ್ತಾರೆ. ಅದನ್ನ ಹೇಗೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಅಂತ ಅಂದ್ರೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಟೆಂಪಲ್ ದರ್ಶನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಹೋಗಿದ್ದೆ ಟೆಂಪಲಿನ ಉತ್ತರ ದಿಕ್ಕಿನಲ್ಲಿರೋ ಅಂದ್ರೆ ಬಲಭಾಗದಲ್ಲಿರೋ ಆದಿ ಸುಬ್ರಹ್ಮಣ್ಯ ಟೆಂಪಲ್. ಇದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಇಂದ 650 ಮೀಟರ್ಸ್ ಇದೆ. ಟೈಮಿಂಗ್ಸ್ ಬೆಳಿಗ್ಗೆ 6:30 ಮಧ್ಯಾಹ್ನ 1:30 ತನಕ ಹಾಗೂ 3:30 ನೈಟ್ 8:30 ತನಕ ಇರ್ತದೆ. ಈ ಆದಿ ಸುಬ್ರಹ್ಮಣ್ಯ ದೇವಾಲಯವನ್ನು ಸುಬ್ರಹ್ಮಣ್ಯ ದೇವರ ಮೂಲ ಸ್ಥಾನ ಅಥವಾ ಮೂಲ ದೇವಾಲಯ ಎಂದು ಪರಿಗಣಿಸಲಾಗುತ್ತದೆ. ಇದು ಪ್ರಾಚೀನ ಆಧ್ಯಾತ್ಮಿಕವಾಗಿ ಮಹತ್ವದ ಸ್ಥಳವಾಗಿದ್ದು ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಕಟ್ಟೋದಕ್ಕಿಂತ ಮುಂಚೆನೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಇಲ್ಲಿ ಸುಬ್ರಹ್ಮಣ್ಯನನ್ನು ಸರ್ಪರಾಜ ವಾಸುಕಿಯೊಂದಿಗೆ ಸ್ವಯಂ ಕಟ್ಟಿಕೊಂಡ ಉತ್ತ ರೂಪದಲ್ಲಿ ಪೂಜಿಸಲಾಗುತ್ತದೆ. ಹಾಗೆ ಇಲ್ಲಿ ಕೊಡುವ ಮೃತ್ತಿಕ ಪ್ರಸಾದವನ್ನು ವರ್ಷಕ್ಕೊಮ್ಮೆ ಪೂಜೆ ಮಾಡಿ ಉತ್ತದ ಮಣ್ಣನ್ನು ಮೃತ್ತಿಕ ಪ್ರಸಾದ ಎಂದು ಕೊಡುತ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ಒಂದಷ್ಟು ಸೇವೆಗಳಿದೆ. ಇಲ್ಲೂ ಸಹ ಎಲ್ಲಾ ತರದ ಸೇವೆಗಳಿದೆ, ಮಾಡಿಸಬಹುದು. ನಾನು ಅಲ್ಲಿ ಅರ್ಚನೆ ತಗೊಂಡಿದ್ದೆ 20 ರೂಪಾಯಿ ಕೊಟ್ಬಿಟ್ಟು. ಆ ಅರ್ಚನೆ ಮಾಡ್ಸಾದ್ಮೇಲೆ ನನಗೆ ಆ ಟಿಕೆಟ್ ಕೊಟ್ಟಾದ್ಮೇಲೆ ಮೃತ್ತಿಕ ಪ್ರಸಾದ ಅಂತ ಕೊಟ್ರು. ಅದು ಶ್ರೇಷ್ಠ ಅಂತ ಅಂತಾರೆ. ಆದಿ ಸುಬ್ರಹ್ಮಣ್ಯ ಟೆಂಪಲ್ ದರ್ಶನ ಮಾಡ್ಕೊಂಡು ಅದ್ರ ಮುಂದೆನೆ ಪುಷ್ಪೋದ್ಯಾನ ಇದೆ. ಅದು ಗಾರ್ಡನ್ ತರ ಇದೆ. ಅಂಡ್ ಒಂದಷ್ಟು ಅನಿಮಲ್ಗಳನ್ನ ಅವರೇ ನಿರ್ಮಿಸಿದ್ದಾರೆ. ಆ ಪುಷ್ಪೋದ್ಯಾನ ಮುಗಿಸ್ಕೊಂಡು ಟೈಮು 12 ಗಂಟೆ ಆಗಿತ್ತು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 12 ಗಂಟೆಯಿಂದ ಅನ್ನ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಹ ಪ್ರತಿದಿನ ಬೇರೆ ಬೇರೆ ವಿಧವಾದ ಅನ್ನ ಪ್ರಸಾದವನ್ನು ಭಕ್ತರಿಗೆ ಕೊಡ್ತಾರೆ. ಅನ್ನ ಪ್ರಸಾದ ಮುಗಿಸ್ಕೊಂಡು ನೆಕ್ಸ್ಟ್ ನಂದು 2 ಗಂಟೆಗೆ ಬಸ್ ಇತ್ತು. ನಾನು ರಿಟರ್ನ್ ಹೋಗುವಾಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಮೈಸೂರಿಗೆ ಬಸ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ. ಅದು 280 ರೂಪಾಯಿ ಇತ್ತು. ಆಫ್ಲೈನ್ ಅಲ್ಲಿ ಟಿಕೆಟ್ ತಗೊಂಡ್ರೆ 260 ರೂಪಾಯಿ, 20 ರೂಪಾಯಿ ರಿಸರ್ವೇಶನ್. ನಾನು 2 ಗಂಟೆಗೆ ಬಸ್ ಹತ್ತಿದ್ದು. ನೈಟ್ 7 ಗಂಟೆಗೆ ಮೈಸೂರಲ್ಲಿ ಇದ್ದೆ. ಅಂದ್ರೆ ಟೋಟಲ್ 5 ಅವರ್ ಜರ್ನಿ ಆಯ್ತು. ಈ ಗವರ್ನಮೆಂಟ್ ಬಸ್ಸಸ್ಗಳನ್ನ ಆನ್ಲೈನ್ ಅಲ್ಲಿ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಇಲ್ಲ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಆ ವಿಡಿಯೋ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಸಹ ರೂಮ್ಗಳು ಅವೈಲೇಬಲ್ ಇರುತ್ತೆ. ಸ್ಟಾರ್ಟಿಂಗ್ 200 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರೂಮ್ ನ ಹೇಗೆ ಬುಕ್ ಮಾಡ್ಬೇಕು ಅಂತ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವ್ಯಾರು ನೆಕ್ಸ್ಟ್ ಟೈಮ್ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಿದ್ರೆ ರೂಮ್ ಹೇಗೆ ಬುಕ್ ಮಾಡೋದು ಅಂತ ಗೊತ್ತಾಗುತ್ತೆ. ಈ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆ ಟ್ರೈನಲ್ಲಿ ಸಹ ಹೋಗ್ಬೋದು. ಧರ್ಮಸ್ಥಳ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಟ್ರಿಪ್ 2 ಡೇಸ್ ಟ್ರಿಪ್ ಆಗಿತ್ತು. ಈ ಟ್ರಿಪ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಇನ್ನೊಂದು ಟ್ರಿಪ್ ಅಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.